ನಮಸ್ಕಾರ ಕರ್ನಾಟಕ.in ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. IPL 2026ಕ್ಕೂ ಮುಂಚೆ ಒಂದು ಮಿನಿ ಆಕ್ಷನ್ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಿನಿ ಆಕ್ಷನ್ ಶುರುವಾಗುತ್ತೆ. ಡಿಸೆಂಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ನಡೆಯುತ್ತೆ ಅನ್ನೋ ಬಗ್ಗೆ ಸುದ್ದಿ ಇದೆ. ಹೀಗಿರ್ಬೇಕಾದ್ರೆ ಈಗಾಗಲೇ 10 ಫ್ರಾಂಚೈಸಿಗಳು ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ತಂಡದಿಂದ ಕೈ ಬಿಡಬೇಕು, ಯಾವ ತಂಡದಿಂದ ಯಾವ ಆಟಗಾರರನ್ನ ಟ್ರೇಡ್ ಮಾಡ್ಕೊಂಡ್ರೆ ಒಳ್ಳೇದಿರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಲೆಕ್ಕಾಚಾರಗಳನ್ನ ಈಗೆಲ್ಲ ಫ್ರಾಂಚೈಸಿಗಳು ಹಾಕ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಪ್ರತಿ ಹರಾಜು ಟೈಮಲ್ಲಿ ಏನು ಮಿನಿ ಆಕ್ಷನ್ ಇರ್ಬೋದು, ಮೆಗಾ ಆಕ್ಷನ್ ಇರ್ಬೋದು, ಆ ಟೈಮಲ್ಲಿ ಒಬ್ಬ ಆಟಗಾರನ ಹೆಸರು ಯಾವಾಗ್ಲೂ ಚಾಲ್ತಿಯಲ್ಲಿ ಬರುತ್ತೆ. ಆ ಆಟಗಾರ ಈ ಸತಿ ಈ ತಂಡಕ್ಕೆ ಹೋಗ್ತಾರಂತೆ, ಈ ತಂಡಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ, ಈ ತಂಡಕ್ಕೆ ಹೋದ್ರೆ ಆ ಆಟಗಾರನಿಂದ 3 ಸಮಸ್ಯೆಗಳ ಬಗೆಹರಿಯುತ್ತೆ. ಈ ರೀತಿಯ ಒಂದಷ್ಟು ಚರ್ಚೆಗಳು ನಡೀತಾ ಹೋಗುತ್ತೆ. ಆ ರೀತಿ ಚರ್ಚೆ ಆಗುವಂತಹ ಆಟಗಾರ ಅಂದ್ರೆ ಅದು ಬೇರೆ ಯಾರು ಅಲ್ಲ, ನನ್ನದರ್ದನ್ನು ನಮ್ಮ ಕನ್ನಡಿಗ KL ರಾಹುಲ್. ಹೌದು, KL ರಾಹುಲ್ ಅವರ ಒಂದು ಆಟದ ಬಗ್ಗೆ ಯಾರಿಗೂ ಸಹ ಅನುಮಾನ ಇಲ್ಲ. ಆ ವ್ಯಕ್ತಿ ತಂಡದಲ್ಲಿದ್ರೆ ಒಂದು ರೀತಿಯಲ್ಲಿ ತಂಡಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲಾ ಫ್ರಾಂಚೈಸಿಗಳ ಲೆಕ್ಕಾಚಾರ. ಹಾಗಾಗಿನೇ KL ರಾಹುಲ್ ಮೇಲೆ ಪ್ರತಿ ಫ್ರಾಂಚೈಸಿಗಳು ಸಹ ಕಣ್ಣಿಟ್ಟಿರ್ತಾರೆ. ಕಳೆದ ಬಾರಿ ಮೆಗಾ ಆಕ್ಷನ್ ನಲ್ಲಿ KL ರಾಹುಲ್ ಅವರು 14 ಕೋಟಿಗೆ ಡೆಲ್ಲಿ ತಂಡದ ಪಾಲಾಗಿದ್ರು. ಇನ್ನೇನು ಡೆಲ್ಲಿ ಅವರು ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತಾನೂ ಸಹ ಇದ್ರು. ಆದ್ರೆ KL ರಾಹುಲ್ ಅವರು ಇಲ್ಲ, ನಾನು ಕ್ಯಾಪ್ಟನ್ ಆಗೋದಿಲ್ಲ, ಒಬ್ಬ ಆಟಗಾರನಾಗಿ ತಂಡದ ಜೊತೆ ಇರ್ತೀನಿ, ತಂಡಕ್ಕೆ ಬೇಕಾದಂತಹ ಸಮಯದಲ್ಲಿ ನನ್ನಿಂದ ಏನಾಗಬೇಕೋ ಆ ಕೊಡುಗೆಯನ್ನು ನಾನು ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಬ್ಯಾಟಿಂಗ್ ನಲ್ಲಿ 13 ಮ್ಯಾಚ್ಗಳಲ್ಲಿ 520 ಚಿಲ್ಲರೆ ರನ್ಗಳನ್ನು ಹೊಡೆಯುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಯಾವ ರೀತಿಯ ಗೆಲುವಿಗೆ ಅನುಕೂಲ ಆಗಬೇಕಿತ್ತೋ ಆ ರೀತಿ ಆಡಿದ್ರು. ಇನ್ನು ಕಳೆದ ಸೀಸನ್ ಅಲ್ಲಿ ಅವರು ಎಲ್ಲಾ ಮ್ಯಾಚ್ಗಳಲ್ಲೂ ಓಪನರ್ ಆಗಿ ಬಂದಿರಲಿಲ್ಲ. ಫಸ್ಟ್ 2-3 ಮ್ಯಾಚ್ಗಳಲ್ಲಿ 1 ಡೌನ್ ಅಲ್ಲಿ ಬಂದಿದ್ರು, ಆಮೇಲೆ 4ನೇ ಪ್ಲೇಸ್ ಅಲ್ಲಿ ಬಂದ್ರು, ಆಮೇಲೆ ಓಪನರ್ ಆಗಿ ಬಂದ್ರು. ಈ ರೀತಿಯ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ತಂಡಕ್ಕೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಬ್ಯಾಟಿಂಗ್ ಸ್ಲಾಟ್ ಅಲ್ಲಿ ಬಂದಿದ್ರು. ಹೀಗಿರ್ಬೇಕಾದ್ರೆ ಇದೀಗ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ ಅನ್ನ ಬಿಡ್ತಾರೆ, ಡೆಲ್ಲಿ ಕ್ಯಾಪಿಟಲ್ ಇಂದ ಹೊರಗೆ ಬರ್ತಾರೆ ಅನ್ನೋ ಒಂದು ಚರ್ಚೆ ಇದೆ. ಅಷ್ಟೇ ಅಲ್ಲ, ಇದೀಗ KL ರಾಹುಲ್ ಅವ್ರನ್ನ ಬೇರೆ ಒಂದು ತಂಡ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಆಸಕ್ತಿ ತೋರಿದೆ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಹೌದು, KKR ಇದೀಗ KL ರಾಹುಲ್ ಅವರನ್ನ ತಂಡಕ್ಕೆ ಕರೆತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಅನ್ನೋ ಒಂದು ಸುದ್ದಿ ಇದೀಗ ಹೊರಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಸೀಸನ್ ನಲ್ಲಿ KKR ತಂಡವನ್ನ ಪ್ರದರ್ಶನವನ್ನ ನೋಡಿದ್ರೆ ಎಲ್ಲರೂ ಒಂದು ರೀತಿಯಲ್ಲಿ ಶೋಚನೀಯವಾಗಿತ್ತು. ಇನ್ನು ಅಜಿಂಕ್ಯ ರಹಾನೆ ಅವರು ತಂಡವನ್ನ ಮುನ್ನಡೆಸಿದ್ರು, ಆದ್ರೆ ಹೇಳ್ಕೊಳ್ಳುವಂತಹ ಪ್ರದರ್ಶನ ಅವ್ರ ಕಡೆಯಿಂದನೂ ಬರಲಿಲ್ಲ, ತಂಡದಿಂದನೂ ಬರಲಿಲ್ಲ. ಹಾಗಾಗಿ ಈ ಸೀಸನ್ ಅಲ್ಲಿ ಒಂದಿಷ್ಟು ಸೀನಿಯರ್ ಆಟಗಾರರನ್ನೆಲ್ಲ ಕೈ ಬಿಟ್ಟು ಒಂದೊಳ್ಳೆ ತಂಡ ಕಟ್ಟೋದಕ್ಕೆ ಈಗಾಗಲೇ KKR ರೆಡಿ ಆಗಿದೆ. ಈ ಮುಂಚೆನೂ ಒಂದು ಸುದ್ದಿ ಬಂದಿತ್ತು, KL ರಾಹುಲ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ KKR ಮ್ಯಾನೇಜ್ಮೆಂಟ್, ಅವ್ರನ್ನ ಮಿನಿ ಆಕ್ಷನ್ ಮುಂಚೆ ಟ್ರೇಡ್ ಅಥವಾ ಹರಾಜಿನಲ್ಲೇ ಖರೀದಿ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಿವಿ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಸುದ್ದಿ ಬಂದಿತ್ತು. ಆದ್ರೆ ಇದೀಗ KL ರಾಹುಲ್ ಅವ್ರನ್ನ ಅಧಿಕೃತವಾಗಿ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ KKR ಫ್ರಾಂಚೈಸಿಗಳು ರೆಡಿ ಆಗಿದ್ದಾರೆ. ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸುದ್ದಿ ಹೊರಗೆ ಬರ್ತಾ ಇದೆ. ಒಂದು ವೇಳೆ KL ರಾಹುಲ್ ಏನಾದ್ರೆ KKR ತಂಡಕ್ಕೆ ಹೋದ್ರೆ ಒಂದು 3 ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲೂ ಸಹ KKR ಫ್ರಾಂಚೈಸಿಗಳು ಇದ್ದಾರೆ. ಅದೇನು ಅಂತ ಹೇಳಿದ್ರೆ KL ರಾಹುಲ್ ಒಬ್ಬ ಅದ್ಭುತ ಓಪನಿಂಗ್ ಬ್ಯಾಟ್ಸ್ಮನ್, ಇನ್ನು ವಿಕೆಟ್ ಕೀಪರ್, ಇನ್ನು ನಾಯಕತ್ವದ ಗುಣ ಹೊಂದಿರುವಂತಹ ಆಟಗಾರ. ಈಗಾಗಲೇ ಪಂಜಾಬ್ LSG ತಂಡವನ್ನ ಮುನ್ನಡೆಸಿದಂತಹ ಅನುಭವ ಇದೆ. ಹಾಗಾಗಿ KKR ಗೆ ಸದ್ಯಕ್ಕೆ ಒಬ್ಬ ಓಪನರ್ ಬ್ಯಾಟ್ಸ್ಮನ್ ಕೂಡ ಬೇಕಾಗಿದೆ, ಇನ್ನು ವಿಕೆಟ್ ಕೀಪರ್ ಕೂಡ ಬೇಕಾಗಿದೆ, ಅದರ ಜೊತೆಯಲ್ಲಿ ತಂಡವನ್ನು ಮುನ್ನಡೆಸುವಂತಹ ಒಬ್ಬ ಉತ್ತಮ ನಾಯಕ ಬೇಕಾಗಿದ್ದಾನೆ. ಈ 3 ಗುಣಗಳು KL ರಾಹುಲ್ ಅವರ ಬಳಿ ಇರೋದ್ರಿಂದ ಆಗ್ಬಿಟ್ಟು KL ರಾಹುಲ್ ಅವರನ್ನ ಟ್ರೇಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ತಂಡಕ್ಕೆ ಅನ್ನೋದ್ರ ಬಗ್ಗೆ ಈಗಾಗಲೇ KKR ಫ್ರಾಂಚೈಸಿಗಳು ಚಿಂತನೆ ನಡೆಸಿ ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಒಂದು ಮಾತುಗಳು ಇದೆ ಸರ್. ಇನ್ನು ಅಕಸ್ಮಾತ್ ಏನಾದ್ರೆ ಟ್ರೇಡ್ ವಿಂಡೋ ಮಾಡ್ಕೊಳ್ಳೋಕೆ ಏನು ಮಾತುಕತೆ ನಡೆಸೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ KL ರಾಹುಲ್ ಅವರನ್ನೇ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಹೊರಗೆ ಬರಕ್ ಹೇಳಿ ಹರಾಜಿನಲ್ಲಿ ಭಾಗಿ ಆಗೋದಕ್ಕೂ ಸಹ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಆಗ್ತಾ ಇದೆ. ಇದಕ್ಕೆಲ್ಲ ಪ್ರಮುಖ ಕಾರಣಕರ್ತರು ಅಂದ್ರೆ ಅದು ಅಭಿಷೇಕ್ ನಾಯರ್. ಸದ್ಯ ಅಭಿಷೇಕ್ ನಾಯರ್ KKR ತಂಡದ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ. ಅವರು ಈಗ KL ರಾಹುಲ್ ಅವರ ಜೊತೆ ಮಾತುಕತೆ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು KL ರಾಹುಲ್ ಅಭಿಷೇಕ್ ನಾಯರ್ ಜೊತೆ ಒಂದಿಷ್ಟು ಬಾಂಡಿಂಗು ಸಹ ಚೆನ್ನಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದರೆ ಅವರು ಏನು ಸಪೋರ್ಟಿಂಗ್ ಸ್ಟಾಫ್ ಆಗಿ ಅಭಿಷೇಕ್ ನಾಯರ್ ಅವರು ಇದ್ರು. ಆ ಟೈಮಲ್ಲಿ KL ರಾಹುಲ್ ಅವ್ರ ಜೊತೆ ಒಂದಿಷ್ಟು ಬಾಂಧವ್ಯನ ಅತ್ಯುತ್ತಮವಾಗಿ ಹಿಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಇರೋದ್ರಿಂದಾಗಿ ಅಭಿಷೇಕ್ ನಾಯರ್ KL ರಾಹುಲ್ ಅವರನ್ನ KKR ತಂಡಕ್ಕೆ ಕರೆತರುವಂತಹ ಪ್ರಯತ್ನಕ್ಕೆ ಎಲ್ಲಾ ರೀತಿಯಲ್ಲೂ
ಪ್ಲಾನ್ ಅನ್ನ ಮಾಡ್ಕೊಂಡು ತಯಾರಿ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ 14 ಕೋಟಿಗೆ ಕಳೆದ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ KL ರಾಹುಲ್ ಅವರು ಹೋಗಿದ್ರು. ಈ ಬಾರಿ KKR ಅವ್ರನ್ನ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಂದ್ ವೇಳೆ ಏನಾದ್ರು ಸಕ್ಸಸ್ ಆಯ್ತು ಅಂದ್ರೆ, ಡೆಲ್ಲಿ ಕ್ಯಾಪಿಟಲ್ ಜೊತೆ ಮಾತುಕತೆ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಹರಾಜಿಗೂ ಮುನ್ನವೇ KL ರಾಹುಲ್ ಅವರು KKR ತಂಡವನ್ನ ಸೇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ ಪ್ರಕಾರ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಇರ್ಬೇಕಾ, ಇಲ್ಲ KKR ತಂಡಕ್ಕೆ ಬಂದು KKR ತಂಡದ ಕ್ಯಾಪ್ಟನ್ ಆಗಿ, ಓಪನರ್ ಆಗಿ, ವಿಕೆಟ್ ಕೀಪರ್ ಆಗಿ ತಂಡವನ್ನ ಒಂದು ರೀತಿಯಲ್ಲಿ ಅದ್ಭುತವಾಗಿ ಮುನ್ನಡೆಸಿಕೊಂಡು ಹೋಗ್ಬೇಕಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ.